ಈ ಚಿತ್ರವನ್ನು ಒಂದು ಬಾರಿ ಸೂಕ್ಷ್ಮವಾಗಿ ಗಮನಿಸಿ. ಒಂದ್ ವೇಳೆ ನೀವು ಇದನ್ನ ಅರ್ಥ ಮಾಡ್ಕೊಂಡ್ರೆ ಪೂರ್ತಿ ಜೀವನವನ್ನು ಅರ್ಥ ಮಾಡ್ಕೊಂಡ ಹಾಗೆ. ಇಲ್ಲಿ ಕಾಣಿಸುವ ಈ ಆನೆ ನಿಮ್ಮ ಕಳೆದು ಹೋಗಿರುವ ಸಮಯ ಇದೆ, ಹಿಂದೆ ಮಾಡಿರುವ ಪಾಪ ಕರ್ಮಗಳಿವೆ. ಈ ಪೂರ್ತಿ ಮರವನ್ನೇ ಕಿತ್ತು ಎಸೆಯುವ ಶಕ್ತಿ ಹೊಂದಿವೆ. ಮತ್ತೆ ಪ್ರತಿಕ್ಷಣ ನಿಮ್ಮ ಜೀವನದಲ್ಲಿ ನಿಮಗೆ ನೋವನ್ನ ಉಂಟು ಮಾಡ್ತಾ ಇವೆ. ಕೆಳಗಡೆ ಕಾಣಿಸುವ ಈ ವಿಷಕಾರಿ ಹಾವುಗಳು ನಿಮ್ಮ ಭವಿಷ್ಯವನ್ನು ಸೂಚಿಸುತ್ತೆ. ಅಂದ್ರೆ ನಿಮ್ಮ ಭವಿಷ್ಯ ಯಾವ ಮಾರ್ಗದಲ್ಲಿ ಸಾಗ್ತಾ ಇದೆ ಅನ್ನೋದನ್ನ ಸೂಚಿಸುತ್ತೆ. ಈ ಮರದ ಕೊಂಬೆ ನೋಡ್ತಾ ಇದ್ದೀರಲ್ಲ, ಇದು ನಮ್ಮ ಜೀವನ ಇದೆ. ಮನುಷ್ಯ ಇದನ್ನ ಗಟ್ಟಿಯಾಗಿ ಹಿಡಿದುಕೊಂಡಿದ್ದಾನೆ. ಈ ಎರಡು ಇಲಿಗಳು ಬಿಳಿ ಮತ್ತು ಕಪ್ಪು ಬಣ್ಣದಲ್ಲಿ ಇವೆ. ಇವು ಹಗಲು ಮತ್ತು ರಾತ್ರಿಯನ್ನ ಸೂಚಿಸುತ್ತೆ. ಈ ಜೀವನವನ್ನು, ಈ ಮರದ ಕೊಂಬೆಯನ್ನು ಪ್ರತಿದಿನ ಕತ್ತರಿಸ್ತಾ ಇವೆ. ಒಂದು ದಿನ ಈ ಮರದ ಕೊಂಬೆ ಮುರಿದು ಕೆಳಗೆ ಬೀಳುತ್ತೆ, ಮತ್ತೆ ಆ ಮನುಷ್ಯನ ಮೃತ್ಯುವಾಗುತ್ತೆ. ಮೇಲೆ ಕಾಣ್ತಾ ಇರುವ ಈ ಜೇನು ಮಾಯಾ ಮೋಹವನ್ನು ಸೂಚಿಸುತ್ತೆ. ಮತ್ತೆ ಪಕ್ಕದಲ್ಲೇ ಶ್ರೀಕೃಷ್ಣ ಪರಮಾತ್ಮ ಇದ್ದಾರೆ. ಆ ಮನುಷ್ಯನ ಮೇಲೆ ಭಗವಂತನಿಗೆ ಕರುಣೆ ಕೂಡ ಬರ್ತಾ ಇದೆ. ಸ್ವತಃ ಭಗವಂತ ಕೈ ಬೀಸಿ ಕರಿತಾ ಇದ್ದಾರೆ ಈ ಮಾಯಾ ಮೋಹದಿಂದ ಮುಕ್ತಗೊಳಿಸಲು. ಆದರೆ ನಮ್ಮೆಲ್ಲರ ಗಮನ ಆ ಜೇನಿನ ಮೇಲಿದೆ. ಹನಿ ಹನಿಯಾಗಿ ಬೀಳ್ತಾ ಇರುವ ಆ ಸಿಹಿ ರಸದ ಮೇಲಿದೆ. ಒಂದ್ ವೇಳೆ ನಮ್ಮ ಧ್ಯಾನ ಮಾಯಾ, ಮೋಹ, ಪ್ರೀತಿ, ಪ್ರೇಮ, ಸುಖ, ದುಃಖ, ಕಾಮ, ಕ್ರೋಧ, ಭೋಗ, ವಿಲಾಸವನ್ನು ಮರೆತು ಭಗವಂತನ ಮೇಲೆ ಇದ್ರೆ ನಾವು ಕೂಡ ಭಗವಂತನಲ್ಲಿ ಲೀನ ಆಗಬಹುದು. ಆದ್ರೆ ನಾವು ಇವುಗಳಿಂದ ಯಾವತ್ತೂ ದೂರ ಆಗೋದಿಲ್ಲ. ಇಷ್ಟೇ ಜೀವನ. ಇಂತಹದೇ ವಿಡಿಯೋ ನೋಡಲು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾ ಪೇಜ್ ಅನ್ನು ಫಾಲೋ ಮಾಡಿ.